ಸೊ ಈ ಟೈಮರಿಂದ ಎರಡು ಔಟ್ಪುಟ್ ಬರುತ್ತೆ. ಫಸ್ಟು ಇದೆರಡು ಇನ್ಪುಟ್ ಇದು. ಸೊ ಇದು ಇನ್ಪುಟ್ಟು ಮೇನ್ಸ್ಗೆ ಹೋಗುತ್ತೆ. ಸೊ ಇದೆರಡು ಔಟ್ಪುಟ್ ಇದು. ಸೊ ಈ ಎರಡು ಔಟ್ಪುಟ್ಟಿಂದ ಸೊ ಕಾಂಟ್ಯಾಕ್ಟ್ರಿಗೆ ಬರುತ್ತೆ. ಸೊ ಕಾಂಟ್ಯಾಕ್ಟ್ರಲ್ಲಿ ಇದು A1 A2 ಕಾಂಟ್ಯಾಕ್ಟ್ರು ಕಾಯಿಲ್ ಕೊಡಬೇಕು. ಎಲ್ಲ ಕನೆಕ್ಷನ್ ಟೈಟ್ ಮಾಡ್ಕೋಬೇಕು. ಸೊ ಆಸ್ ಪರ್ ಕನೆಕ್ಷನ್ ಎಲ್ಲ ಟೈಟ್ ಆಗಿದೆ. ಸೊ ಇವಾಗ ಮೀಟ್ರ್ ಬೋರ್ಡ್ಗೆ ಇದನ್ನು ಫಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇವಾಗ ಟೈಮ್ ಸೆಟ್ ಮಾಡ್ಕೋಬೇಕು ಇದರಲ್ಲಿ. ಸೊ 7 o'clockಗೆ ಆಪ್ರೇಟ್ ಆಗಬೇಕಿರೋದು. ಫಸ್ಟಿಂದ ರೀಸೆಟ್ ಮಾಡಿಕೊಂಡು ರೀಸೆಟ್ ಮಾಡೋಕ್ಕಾಯ್ತಲ್ಲ. ರೀಸೆಟ್ ಆಯಿತು. ಸೊ ಈಗ ಫಸ್ಟ್ ಟೈಮ್ ಸೆಟ್ ಮಾಡ್ಕೋಬೇಕು. ಕ್ಲಾಕ್ ಡೇ, ಥರ್ಸ್ಡೇ ಅವರ್, ಟೈಮ್ ಎಷ್ಟು ಇವಾಗ 4:05 ಸೆಟ್ ಆಯಿತು. ಟೈಮರ್ ಬಂದು 7 o'clock 00. ತಿರ್ಗಾ ಇನ್ನೊಂದ್ಸರಿ ಟೈಮರ್ ಪ್ರೆಸ್ ಮಾಡಬೇಕು. ಆಫ್ಗೆ 10 o'clock 10:30 7 8 19 20 8 9 30 ಫಸ್ಟ್ ಕ್ಲಾಕು ಆಟೋ. ಟೈಮ್ ಸೆಟ್ ಆಯ್ತು. ಈಗ ಮಳೆ ಬರಂಗೆ ಆಯ್ತು. ಈಗ ಫಿಕ್ಸ್ ಮಾಡಬೇಕೀಗ. ಬರ್ತದೆ, ಈಗ ಮಾಡೋಕ್ಕಾಗಲ್ಲ. ಮಳೆ ನಿಂತ ಮೇಲೆ ಮಾಡಬೇಕು. ನೋಡೋದ ಏನು ಈ ಮಳೆ ಹಿಂಗೆ ಹುಯ್ತೈತೆ ಮೈಸೂರಲ್ಲಿ ಇವತ್ತು. ಯಾವಾಗಪ್ಪ ನಿಲ್ಲೋದು? A few moments later. ಸೊ ಇವಾಗ ಟೈಮರ್ ಈ ಸ್ಟ್ರೀಟ್ ಲೈಟ್ಗೆ ಕನೆಕ್ಟ್ ಆಗೈತೆ. ಅಲ್ಲೊಂದು ಸ್ಟ್ರೀಟ್ ಲೈಟು, ಇಲ್ಲೊಂದು ಸ್ಟ್ರೀಟ್ ಲೈಟು ಮತ್ತು ಇಲ್ಲೊಂದು ಸ್ಟ್ರೀಟ್ ಲೈಟು. ಈ 3 ಸ್ಟ್ರೀಟ್ ಲೈಟ್ಗೂ ಇದು ಹೋಲ್ ಕಂಟ್ರೋಲರ್ ಈಗ. ಸೊ ಮುಂಚೆ ಹೆಂಗಿತ್ತು ಅಂದರೆ ಈ ಕಾಂಟ್ಯಾಕ್ಟರು ಮತ್ತು ಈ ಟೈಮರ್ ಇರಲಿಲ್ಲ, ಈ ಟೈಮರು. ಸೊ ಇವಾಗ ಫಸ್ಟು ಈ ಇನ್ಕಮಿಂಗ್ ಬರ್ತಾ ಇದೆಯಲ್ಲ, ಈ 2 ಫೇಸು ಇದು ಮೀಟ್ರ್ ಬರುತ್ತೆ. ಮತ್ತು ಇಲ್ಲಿಂದ ಔಟ್ ಗೋಯಿಂಗು ಫೇಸ್ ನ್ಯೂಟ್ರಲ್ ಫಸ್ಟು ಈ ಟೈಮರ್ಗೆ ಬರುತ್ತೆ. ಈ ಟೈಮರ್ ಔಟ್ಪುಟ್ಟು ಕಾಂಟ್ಯಾಕ್ಟ್ರ್ ಕೊಟ್ಟಿದ್ದೀನಿ. ಈ ಕಡೆ ಕಾಂಟ್ಯಾಕ್ಟ್ರ್ ಬರ್ತಾ ಇರುತ್ತೆ ಕಾಂಟ್ಯಾಕ್ಟ್ರಿಗೆ. ಸೊ ಕಾಂಟ್ಯಾಕ್ಟ್ರಿಗೆ ಬಂದಿರುತ್ತೆ. ಆಮೇಲೆ ಇನ್ನೊಂದು ಡೈರೆಕ್ಟ್ ಫೇಸ್ ತೊಗೊಂಡು ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ದೀನಿ. ಇಲ್ಲಿದೆ. ಸೊ ಔಟ್ಪುಟ್ ಇದು ಮೀನ್ಸ್ ಇದ್ರಿಂದ ಇನ್ಪುಟ್ಟು. ಮತ್ತು ಇದು ಸ್ಟ್ರೀಟ್ ಲೈಟ್ಗೆ ಒಂದು ಫೇಸ್ ಮಾತ್ರ ಇಲ್ಲಿಂದ ಹೋಗಿದೆ. ನ್ಯೂಟ್ರಲ್ಲು ಎಲ್ಲ ಲೈಟ್ಸ್ಗೂ ಅಲ್ಲಿಂದನೇ ಟ್ಯಾಪ್ ಆಗಿದೆ. ಸೊ ಬರೀ ಒಂದು ಫೇಸ್ ಮಾತ್ರ ಹೋಗಿರೋದು. ಇದು MCB. ಸೊ ಇವಾಗ ಒಂದು ಮ್ಯಾನ್ಯಲ್ ಟೆಸ್ಟ್ ಮಾಡಬೇಕು. ಇವಾಗ ಏನಂದರೆ ಈ 7 o'clockಗೆ ಟೈಮ್ ಸೆಟ್ ಮಾಡಿದ್ದೀನಿ. 7 o'clock ಆನ್ ಆಗುತ್ತೆ 9:30ಗೆ. ಸೊ 10:30ಗೆ ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಇನಿಷಿಯಲ್ ಈಗ ಒಂದು ಟೆಸ್ಟ್ ಮಾಡಬೇಕು. ಏನಂದರೆ ಈಗ 5:02 ಈಗ 5:05ಗೆ ಆನ್ ಆಗಬೇಕು. 5:03ಗೆ 5:05ಗೆ 5:06ಗೆ ಆಫ್ ಆಗಬೇಕು. ಅದನ್ನು ಟೆಸ್ಟ್ ಮಾಡೋಣ. ಈಗ ಟೈಮ್ ಬಂದೀಗ 5:03. ಸೊ ಫಸ್ಟು ರೀಸೆಟ್ ಮಾಡಬೇಕನ್ನ. ಸೊ ರೀಸೆಟ್ ಆಯಿತು. ಈಗ ಕ್ಲಾಕ್ ಹಿಡ್ಕೊಂಡು ಡೇ, ತಿರ್ಗಾ ಥರ್ಸ್ಡೇ ಅವರ್ 4:05 ಬಂತು. ಈಗ 5:04 5 2 3 4 5:04 ಟೈಮರ್ ಹೋಗ್ಬೇಕು. ಈಗ
ಆನ್ ಟೈಮ್ ಎಷ್ಟು ನಿಲ್ಲಿಸ್ಬೇಕೀಗ 5 ನಿಲ್ಲಿಸ್ಬೇಕೀಗ ಅವರ್ 4 5 ಮಿನಿಟ್ಸ್ 5ಗೆ ಆನ್ ಆಗಬೇಕು. ನೆಕ್ಸ್ಟ್ ಟೈಮರು ತಿರ್ಗಾ ಅವರ್ 5 ಮಿನಿಟ್ಸ್ 5 6ಗೆ ಆಫ್ ಆಗಬೇಕು. ಕ್ಲಾಕು ಆಟೋ ಇಷ್ಟು ಸೆಟ್ ಆಯ್ತು. ಈಗ MCB ಆನ್ ಆಗಿದೆ. ಈಗ 5 4 28 ಈಗ ಕರೆಕ್ಟಾಗಿ 5 5ಗೆ ಆನ್ ಆಗುತ್ತೆ. 5 6ಗೆ ಆಟೋಮೆಟಿಕ್ ಆಫ್ ಆಗುತ್ತೆ. ಈಗ 3 ಸ್ಟ್ರೀಟ್ ಲೈಟಿಗೆ ಆನ್ ಆಗುತ್ತೆ. ಈಗ 38 ಬರೀ 1 ನಿಮಿಷ ಆನ್ ಆಗಿರುತ್ತೆ, 1 ನಿಮಿಷ ಆಫ್ ಆಗುತ್ತೆ. ಈಗ 57 ಈಗ ಕಾಂಟ್ಯಾಕ್ಟ್ರು ಇಲ್ಲ ಆನ್ ಆಗುತ್ತೆ. ಕಾಂಟ್ಯಾಕ್ಟ್ರು ಆನ್ ಆಯಿತು. ಸೊ ಸ್ಟ್ರೀಟ್ ಲೈಟ್ ಕೂಡ ಆನ್ ಆಯಿತು. ಅಲ್ಲೂ ಆನ್ ಆಗಿದೆಯಾ ಚೆಕ್ ಮಾಡಿಬಿಡುತ್ತೆ ಒಂದ್ಸಲ. ಸೊ ಇಲ್ಲೂ ಆನ್ ಆಗೈತೆ ಸ್ಟ್ರೀಟ್ ಲೈಟು. ಸೊ ಅಲ್ಲೂ ಆನ್ ಆಗಿರುತ್ತೆ, ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ಕರೆಕ್ಟಾಗಿ 5 5 ಆಯಿತು, 23 ಆಯಿತು. ಸೊ ಕಾಂಟ್ಯಾಕ್ಟ್ರು ಕ್ಲೋಸ್ ಆಗಿದೆ, ಇಟ್ಸ್ ರನ್ನಿಂಗು. ಎಕ್ಸಾಕ್ಟ್ ಈಗ 5 6ಗೆ ಈಗ ಆಟೋಮೆಟಿಕ್ ಆಫ್ ಆಗಬೇಕದು. ಆಫ್ ಆಯಿತು. ಸೊ ಲೈಟ್ಸು ಆಫ್ ಆಯಿತು, ಅಲ್ಲೂ ಆಫ್ ಆಗಿದೆ. ಸೊ ಇದು ವರ್ಕಿಂಗು. ಸೊ ಯಾರು ಹೊಸ್ದಾಗಿ ವೀಡಿಯೋ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸೊ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.